ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಪುರಾಣ ಪುಣ್ಯಕ್ಷೇತ್ರವಾದಂಥ ಪ್ರಭು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಸೀತೆ ಸಮೇತ ಬಂದು ಹೋದಂಥ ಪೌರಾಣಿಕ ಹಿನ್ನೆಲೆ ಹೇಳುವಂಥ ರಾಮಾಯಣದ ಕಥೆಯನ್ನು ಒಳಗೊಂಡಂಥ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ. ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ರಾಮತೀರ್ಥ ಅಂತ ಗ್ರಾಮದ ಹೆಸರು. ಇಲ್ಲಿ ಶ್ರೀರಾಮಚಂದ್ರ ಬಂದು ಅಲ್ಲಿ ಒಂದು ಬಾಣದ ಮೂಲಕ ನೀರು ತೆಗೆದದಕ್ಕೆ ಇಲ್ಲಿ ತೀರ್ಥ ಉದ್ಭವಿಸಿದ್ದಕ್ಕಾಗಿ ರಾಮತೀರ್ಥ ಅಂತ ಒಂದು ಗ್ರಾಮಕ್ಕೆ ಹೆಸರು ಬಂದಿದೆ ಅಂತ ನನಗೆ ಗೊತ್ತು. ಅದರ ಪ್ರಕಾರ ಈ ಗ್ರಾಮಕ್ಕೆ ಬಂದು ಈ ಗ್ರಾಮದಲ್ಲಿರುವಂಥ ರಾಮೇಶ್ವರ ದೇವಸ್ಥಾನದ ಉದ್ಭವ ರಾಮೇಶ್ವರ ದೇವಸ್ಥಾನದ ಬಗ್ಗೆ ವಿವರಗಳನ್ನೆಲ್ಲ ನೀಡುವಂತ ಮಾಡ್ತಾ ಇದ್ದೀನಿ. ಆ ದೇವಸ್ಥಾನದ ಏನೇನಿದೆ ವಿಶೇಷ ಅಂದ್ರೆ ಇಲ್ಲಿ ಸ್ಥಳೀಯ ಯಾರಾದರೂ ಸಿಕ್ಕರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಲ್ಲದ್ರೆ ದೇವಸ್ಥಾನದ ಎಷ್ಟು ಸಾಧ್ಯತೆ ಅಷ್ಟು ವಿಡಿಯೋ ಮಾತ್ರ ನಿಮಗೆ ಕೊಟ್ಟು ನಾನು ಮುಗಿಸ್ತೀನಿ. ಸದ್ಯಕ್ಕೆ ರಾಮ ತೀರ್ಥದಲ್ಲಿರುವಂತ ದೇವಸ್ಥಾನ ಮತ್ತು ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆ ಬಂದಂತ ಸ್ಥಳದ ಬಗ್ಗೆ ವಿಶೇಷ ಸುಮಾರು ಏಳನೇ ಶತಮಾನದ ಈ ದೇವಸ್ಥಾನದ ಬಗ್ಗೆ ಎಲ್ಲ ಮಾಹಿತಿ. ಸ್ನೇಹಿತರೆ, ಈಗ ನಾವು ಇರುವುದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ರಾಮತೀರ್ಥ ಅಂತ ಊರಿಗೆ ಹೋಗುವಂಥ ಕ್ರಾಸ್ನಲ್ಲಿ, ಅಂದರೆ ರಾಮತೀರ್ಥ ಕ್ರಾಸ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನಾವು ರಾಮಾಯಣದಲ್ಲಿ ಬರುವಂಥ ರಾಮ ಲಕ್ಷ್ಮಣರು ಸೀತೆ ಶೋಧನೆಗೆ ಅಂದರೆ ಹುಡ್ಕೊಂಡು ಬಂದಂಥ ಸ್ಥಳಕ್ಕೆ ಹೋಗಬೇಕು. ಅದಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಈಗ ನಾವು ಈಗ ನಿಮಗೆ ತೋರಿಸಿರುವಂಥ ರಸ್ತೆ ಅಥಣಿ ಮತ್ತು ಜತ್ ಹೋಗುವಂಥ ರಸ್ತೆ. ಅಂದರೆ ಇದು ಕೊಟ್ಟಲಿಗೆ ಕಕ್ಕಮರಿ ಹಿಂಗೆ ಹೋಗುತ್ತೆ ಈ ಕಡೆ. ಇದು ಅಥಣಿ ಕಡೆ ಅಂದರೆ ಬರುತ್ತೆ. ಈ ರಸ್ತಾದ ಮೂಲಕ ಬಂದು ಇಲ್ಲಿ ಸುಮಾರು ಒಂದು 3 ಕಿಲೋಮೀಟ್ರ್ ಹೋದರೆ ನಾವು ರಾಮತೀರ್ಥಕ್ಕೆ ಹೋಗಬೇಕು. ಈ ರಣವಿಕ್ರಮ ಅಂತ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ ವಿಕ್ರಮ ತೀರ್ಥ ಅಂತ ಹೆಸರು ಮಾಡಿದ್ರು ನೋಡಿ. ಆ ಹೆಸರಿನ ಊರನೇ ಇದು. ಆದರೆ ಇದು ರಾಮತೀರ್ಥ. ರಾಮ ಲಕ್ಷ್ಮಣರು ಬಂದು ಹೋದಂಥ ಸ್ಥಳಕ್ಕೆ ರಾಮತೀರ್ಥ ಅಂತ ಹೆಸರಿದೆ. ಅದರ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಮುಂದೆ ನೋಡೋಣ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರುವಂಥದ್ದು ಉಮಾ ಸ್ವಯಂಭೂ ರಾಮೇಶ್ವರ ದೇವಸ್ಥಾನ ರಾಮತೀರ್ಥ. ಇದರ ಬಗ್ಗೆ ಮಾಹಿತಿಗಳು ಕೊಡ್ತೀನಿ. ಒಳಗೆ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ. ನೋಡಿ, ಇಲ್ಲಿ ಮೊದಲಿಗೆ ದ್ವಾರ ಬಾಗ್ಲಕ್ಕೆ ಹಳೆ ಕಾಲದ 2 ಕಂಬಗಳಿದಾವೆ ನೋಡಿ. ತುಂಬಾ ಅಚ್ಚುಕಟ್ಟಾದ ಕೆತ್ತನೆ ಹೊಂದಿರುವಂತ ಕಲ್ಲು. ಈ ಕಂಬಗಳಿದ್ದು ಕಾಣಿಸುತ್ತೆ, ಬಹುಶಃ ಬಿದ್ದೋಗಿದಾವೆ ಇವು ಕಾಲಾಂತರ. ದೇವಸ್ಥಾನ ನೇರವಾಗಿ ಹೋಗಕ್ಕಾಗಲ್ಲ, ಇಲ್ಲಿ ಜನದಟ್ಟಣೆ ಆಗ್ತದೆ ಅನ್ನೋ ಬಹುಶಃ ಕಾರ್ಯಕ್ಕಾಗಿ ಇಲ್ಲಿ ಅಡ್ಡ ಕಲ್ಲು ಹಾಕ್ಯಾರ ನೋಡಿ. ಉಮಾಸ್ವಯಂಭೂ ರಾಮೇಶ್ವರ ಶ್ರೀರಾಮಚಂದ್ರ ಲಕ್ಷ್ಮಣ ಮತ್ತು ಸೀತೆ ಬಂದು ಹೋದಂತ ಸ್ಥಳ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಸೀತೆಯನ್ನು ಕಳೆದುಕೊಂಡಾಗ ಹುಡುಕೊಂತ ಬಂದಂತ ಸ್ಥಳ ಅನ್ನೋದು ನಮಗೊಂದಷ್ಟು ಅಂದಾಜಿದೆ. ಅದು ಯಾವ್ದು ಅನ್ನೋದು ಇನ್ನೂ ಪರ್ಫೆಕ್ಟ್ ಆಗಿಲ್ಲ, ಆದ್ರೂ ಹೇಳ್ತೀನಿ ಮುಂದೆ ಮಾಹಿತಿ. ಈಗ ದೇವಸ್ಥಾನಕ್ಕೂ ಹೋಗೋಣ. ಈ ರಾಮೇಶ್ವರ ದೇವಸ್ಥಾನದ ಮುಂದೆ ಒಂದು ದೀಪದ ಕಂಬ ಇದೆ. ಇದು ಸುಮಾರು 72 ಫೂಟ್ ಎತ್ತರವಾದಂತ ಕಂಬ. ಒಂದು ಸರಿ ದೀಪ ಹಚ್ಚಿದ್ರೆ ರಾತ್ರಿ ದೀಪ ಹಚ್ಚಿದ್ರೆ ಬೆಳಗಿನವರೆಗೆ ಉರಿಯುತ್ತೆ ಅಂತ ನೋಡಿ, ಎಷ್ಟು ಎತ್ತರ ಆಗಿದೆ. ಏಳನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಕೆತ್ತಿಸಿದಂತ ಈ ದೇವಸ್ಥಾನ. ಈಗ ನೋಡೋಕೆ ಹೊರಗೆ ಈಗಿನ ಕಾಲದ ಅನ್ಸುತ್ತೆ, ಅದ್ರ ಒಳಗಿನ ದೇವಸ್ಥಾನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಹೊರಗಿಂದ ಹೊಸದಿದೆ. ಇದು ಹೊಸದೇನೇನ್ರಿ? ಎಷ್ಟು ವರ್ಷದೈತಿ ಇದೆ? ಅಂದ್ರೆ ಇದು ಒಂದು 10-12 ವರ್ಷ ಕಟ್ಸ್ಯಾರ. 96ನೇ ಇಸ್ವಿ. ಹೌದೇನ್ರಿ? ಬರ್ಲ ಸೀತೆ ಮತ್ತು ಆಂಜನೇಯ ಹೊಸ ಕಟ್ಟಡ ಇದ್ರೂ ಸಹಿತ ಒಳಗೆ ಮಾತ್ರ ಹೊಸದ ಹಳೆ ಕಟ್ಟಡ ಇದೆ. 7ನೇ ಶತಮಾನದ. ಪ್ರವೀಣ್ ಸರ್, ದೇವಸ್ಥಾನ ದ್ವಾರ ಬಾಗಿಲು ನೋಡಿ ಎಷ್ಟು ಇದೆ. ಆದ್ರೆ ಈ ಬಣ್ಣ ಹಚ್ಚಬಾರ್ದಾಗಿತ್ತು ಆಕ್ಚುಲಿ ಹಚ್ಚಬಾರ್ದ್ರು, ಅಂದ್ರೆ ಹಚ್ಚಬಾರ್ದು ಆಕ್ಚುಲಿ. ನೋಡಿ, ಈಗ ನಾವು ರಾಮೇಶ್ವರ ದೇವಸ್ಥಾನದ ಒಳಗೆ ಬಂದಿದ್ದೀವಿ. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪವನ್ನ ನೋಡಿದ್ರೆ ಅಷ್ಟೊಂದು ಚೆನ್ನಾಗಿದೆ. ಪ್ರತಿಯೊಂದು ಕಂಬದ ಕೆತ್ತನೆ ಸೂಕ್ಷ್ಮತೆ ಕುಶಲತೆ ನೋಡ್ಬೋದು ನಾವು ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಈ ದೇವಸ್ಥಾನ ಪ್ರಾರಂಭದಲ್ಲಿ ವಿಘ್ನನಾಶಕ ಗಣೇಶನ್ನ ನಾವು ಪ್ರಥಮವಾಗಿ ಕಾಣುತ್ತೀವಿ.
ಎಡಗಡೆ ಸೈಡ್ ಇದೆ. ಗಣೇಶನ ಎದುರಿಗೆ ಷಣ್ಮುಖ ಸ್ವಾಮಿ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ. ಮುರುಘ ವಾಹನ, ಮಯೂರ ವಾಹನ ಮಾಡಿಕೊಂಡಂತ ಸುಬ್ರಹ್ಮಣ್ಯ ಸ್ವಾಮಿ. ನಾನು ಈ ರಾಮತೀರ್ಥ ಗ್ರಾಮಕ್ಕೆ ಬಂದದ್ದು 2ನೇ ಸರಿ. ಆದ್ರೆ ಮೊದಲೇ ಸರಿ ಬಂದಾಗ ಯಾವುದೋ ಒಂದು ಕಾರಣಾಂತರಗಳಿಂದ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಆದ್ರೆ ನಾನು ಬಂದಿರೋದು ದೇವಸ್ಥಾನ ಇದೆ ಮೊದಲೇ ಬಾರಿಗೆ. ನಂದಿ ಸಹಿತ ಯಾವತ್ತು ಇದ್ದೇ ಇರತ್ತಾನೆ. ಶಿವನ ಮುಂದೆ ನಂದಿ ಯಾವತ್ತು ಇರುತ್ತೆ. ನೋಡಿ, ದೇವಸ್ಥಾನದಲ್ಲಿ ದ್ವಾರಪಾಲಕರನ್ನು ಸಹಿತ ಹಿಂಗೆ ನಿಲ್ಲಿಸಿದ್ದಾರೆ. ಎಷ್ಟು ಚೆನ್ನಾಗಿ ಕೆತ್ತನಿದೆ ಅಂದ್ರೆ ಇಲ್ಲಿ ಕಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಈ ಸೂಕ್ಷ್ಮ ಕೆತ್ತನೆಯನ್ನು ಬಹಳ ವೀಕ್ಷಿಸ್ಬೇಕು ನೋಡಿ, ಎಷ್ಟು ಚೆನ್ನಾಗಿದೆ. ಒಂದು ಹೂವಿನ ಪಕಳೆಯಲ್ಲಿ ಗೆರೆ ಸಹಿತ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬ್ರಹ್ಮದೇವ, ಶಿವ, ವಿಷ್ಣು, ಕೆತ್ತನೆ ಭಾರಿ ತುಂಬ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದೆ. ಟಾರ್ಚ್ ತಗೊಂಡು ಉಪಯೋಗ ಆಯ್ತು. ಸೂಕ್ಷ್ಮ ಈಗ ಇದೆಲ್ಲ ದೇವರ ದರ್ಶನ ಮಾಡಿದ ನಂತರ ದೇವರ ದರ್ಶನ ಸರಿ ಮಾಡಿಬಿಡೋದು. ಇದು ಶ್ರೀರಾಮ ರಾಮೇಶ್ವರ ದೇವರು. ಪ್ರಭು ಶ್ರೀರಾಮನಿಂದ ಪೂಜಿಸಲ್ಪಟ್ಟಂತ ದೇವರು. ತ್ರೇತಾಯುಗದಲ್ಲಿರುವಂತ ಮಂದಿರ. 7ನೇ ಶತಮಾನದಲ್ಲಿ ಬದಾಮಿ ಚಾಲುಕ್ಯರನಿಂದ ನಿರ್ಮಿಸಿದಂತ ಈ ಮಂದಿರ ವಿಶೇಷವಾದದ್ದು. ಅಂದ್ರೆ ಇಮ್ಮಡಿ ಪುಲಕೇಶಿ ಅವರ ಕಾಲದಲ್ಲೇ ಇರುವಂತ ಈ ಸಮಯ. ಅಂದ್ರೆ ಯಾಕಂದ್ರೆ ಇಮ್ಮಡಿ ಪುಲಕೇಶಿ ಅವರು ಮತ್ತು ಮಂಗಳೇಶ್ ಅವರ ಕಾಲದಾಗೆ ತಯಾರಾದಂತ ಮಂದಿರ ಇದು. ಬದಾಮಿ ಚಾಲುಕ್ಯರ ಕೊಡುಗೆ ಅಪಾರವಾದದ್ದು. ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ದೇವಸ್ಥಾನ ನಮಗೆ ಆಶ್ಚರ್ಯ ಆಗ್ತದೆ. ಕಾಶಿಯಲ್ಲಿಯೂ ಸಹಿತ ಬದಾಮಿ ಚಾಲುಕ್ಯರ ಗುಡಿಗಳು ನೋಡ್ಬೋದು. ಅಜಂತ ಎಲ್ಲೋರದಗೂ ಸಹಿತ ಬದಾಮಿ ಚಾಲುಕ್ಯರದ ಕೊಡುಗೆ. ಎಲ್ಲಿ ಹೋದರೂ ಸಹಿತ ಬದಾಮಿ ಚಾಲುಕ್ಯರ ಕೊಡುಗೆ ಹೇಳ್ತಿರೋದು. ಬದಾಮಿ ಚಾಲುಕ್ಯರ ಬಗ್ಗೆ ಒಂದು ವಿಶೇಷವಾದ ವಿವರಣೆ ಮಾಡೋಣ. ಅದಕ್ಕೆ ಸಮಯ ಸಂದರ್ಭ ನೋಡ್ಕೊಂಡು ಮಾಡ್ತೀನಿ. ಯಾಕಂದ್ರೆ ಈಗ ನನಗೆ ಈ ಮಂದಿರದಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ತ್ರಿಮೂರ್ತಿಗಳ ಮಂದಿರ ಅಂತ. ಇದು ನನಗೆ ಬರೀ ರಾಮೇಶ್ವರ ಅಷ್ಟಂತ ತಿಳ್ಕೊಂಡಿದ್ದೆ. ಈಗ ಇಲ್ಲೇನು ಲಾಕರ್ ವ್ಯವಸ್ಥೆ ಮಾಡಿದಾರಲ್ಲ, ಇದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಅಂದ್ರೆ ಬ್ರಹ್ಮನ ದೇವಸ್ಥಾನ ಅಂತ. ಇದು ಶಿವನ ದೇವಸ್ಥಾನ. ಇದು ವಿಷ್ಣು ಸಹಿತ ಇಲ್ಲಿ ಲಿಂಗ ರೂಪದಲ್ಲಿ ಇದ್ದಾನಂತೆ. ವಿಷ್ಣು ಸಹ ಲಿಂಗ ರೂಪದಲ್ಲಿ ಇರುವಂತ ಮಂದಿರ ಇದು. ಬ್ರಹ್ಮನ ಮಂದಿರನ್ನ ವರ್ಷಕ್ಕೆ ಒಂದ್ಸಾರಿ ಮಾತ್ರ ಜಾತ್ರೆ ಸಮಯದಲ್ಲಿ ಮಾತ್ರ ಇರ್ತೈತೆ. ಜಾತ್ರೆ ಈಗ ನಾವು ದೇವಸ್ಥಾನದ ಹೊರಭಾಗ ಬಂದಿದ್ದೀವಿ. ಹೊರಗೆ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಇರುವಂತ ವಿಶೇಷಗಳನ್ನು ನೋಡಿದ್ವಿ.
ಇದು ಮೇಲ್ಗಡೆ ಬಣ್ಣ ಹಚ್ಚಿದ್ದಾರೆ. ಆಕ್ಚುಲಿ ಹಚ್ಚಬಾರ್ದಾಗಿತ್ತು ಹಳೆ ಕಾಲದ ಗುಡಿಗಳಿಗೆ. ಇವರು ಊರಿನ ಸ್ಥಳೀಯರು ನಿರ್ಧಾರ ಅದು. ಅದೇನು ನಾವೇನು ವಿರೋಧ ಮಾಡಕ್ ಬರೋಲ್ಲ. ಅದ್ರ ವಾಸ್ತುಶಿಲ್ಪಗಳನ್ನ ಮಾಯ ಆಗತ್ತೆ ಈ ಬಣ್ಣ ಸುಣ್ಣ ಹಚ್ಚೋದ್ರಿಂದ. ಯಾಕೆ ಅವು ಕೆಮಿಕಲ್ ಇರುವುದಂದ್ರೆ ಕೆಲವೊಂದು ಪೇಂಟ್ಗಳಲ್ಲಿ ಹಾಳಾಗುತ್ತೆ. ಆದ್ರೂ ಅವ್ರಿಗೆ ಗೊತ್ತಿಲ್ಲದೆ ಮಾಡಿರ್ಬೋದು ಅಥವಾ ಗೊತ್ತಿದ್ದು ಏನ್ ಮಾಡ್ಯಾರ ಗೊತ್ತಿಲ್ಲ. ಬಟ್ ಪೇಂಟ್ ಅಂತ ಮಾಡ್ಯಾರ. ಇರ್ಲಿ, ಚೆನ್ನಾಗಿ ಕಾಣುತ್ತೆ. ಆದ್ರೆ ಏನೋ ಮೂಲ ಇದು ಅವು ಆಗ್ಬಾರ್ದಾಗಿತ್ತು. ನನಗೆ ಇದನ್ನೆಲ್ಲ ನೋಡಕ್ ಹತ್ಕೊಳ್ಳೆ ಇದನ್ನ ಯಾವ್ದ್ರದ್ದು ಕೆದ್ರಾಪುರ ಕೋಪೇಶ್ವರ ಮಂದಿರ ನೋಡಿದ್ರೆ ನೆನಪಾಗ್ತಾ ಇದೆ. ಅದು ಇದೇ ಸೇಮ್ ಇದೆ ಕೆತ್ತನೆ. ಮತ್ತದ ಹುಲಿ ದೇವಸ್ಥಾನ ಅದು ಹಿಂಗೆ ಇದೆ. ಹುಲಿ ಗ್ರಾಮದಲ್ಲಿ ಒಂದೇ ಗ್ರಾಮದಲ್ಲಿ 100 ಮಂದಿರಗಳು ಅದಾವ್ರಿ. ಒಂದೇ ಗ್ರಾಮದಲ್ಲಿ 100 ಮಂದಿರಗಳು. ಆದ್ರೆ ಇದು ಒಂದೇ ಮಂದಿರ ಇದೆ. ಕಟ್ ಹೋಗತ್ತ ಇಲ್ಲಿಂದ ಮತ್ತೊಂದು ಹೋಗ. ಅದ್ರ ಸಂಬಂಧ ಇದು ಮಾಡ್ಯಾರ. ಸರಿ, ಈಗ ನೋಡಿ ದೇವಸ್ಥಾನ ಸುತ್ತಮುತ್ತಲು ಗುಡ್ಡ ಹೆಂಗ್ ಹೊಡೆದು ಮಾಡ್ಯಾರ ನೋಡಿ ಚಾಲುಕ್ಯರ ಕಾಲದಾಗಿಂದ. ಚಾಲುಕ್ಯರ ಕಾಲದಾಗ ಯಾವುದೇ ದೇವಸ್ಥಾನ ನೋಡಿ ಗುಡ್ಡ ಹೊಡೆದ ಮಾಡಿದಾರೆ. ಬಹುಶಃ ಇದು ದೇವಸ್ಥಾನ ಮೇಲಿನಿಂದ ತಳಕ್ಕೆ ಎತ್ಕೊಂಡ್ ಬಂದ್ರೆ ಅನ್ಸುತ್ತೆ. ಆ ತರನೇ ಕಾಣಿಸುತ್ತೆ ಇದು. ಎಲ್ಲೇ ಚಾಲುಕ್ಯರ ವಿಶೇಷ ಅಂದ್ರೆ ಇದೆ, ಮೇಲಿಂದ ಕೆತ್ತೋದು. ಅಂದ್ರೆ ಗುಡ್ಡದಲ್ಲೇನೆ ಕಟ್ತಾರೆ ನೋಡಿ. ಗುಡ್ಡನೇ ಹೆಂಗ್ ಹೊಡ್ತಾರೆ. ನನಗೆ ಇದನ್ನೆಲ್ಲ ನೋಡಿದ ಕೂಡಲೇ ಅಜಂತ ಎಲ್ಲೋರ ಖುದ್ದು ನೆನಪಾಗುತ್ತೆ. ಎಲ್ಲೋರ ಖುದ್ದು ಕೈಲಾಸ್ ಟೆಂಪಲ್ ನೋಡಿದಾಗ ನೆನಪಾಗಲ್ಲ, ಅದೇ ನೆನಪಾಗ್ತಾ ಇದೆ ನನಗೆ. ಅದನ್ನು ನೋಡಿದ ನೆನಪಲ್ಲೇ ನಾನು ಹೇಳ್ತಾ ಇದ್ದೀನಿ ಇಷ್ಟೇ. ಎಲ್ಲಿ ತೀರ್ಥ ಎಲ್ಲಿ ಬಿಡ್ತೈತೆ ಅಲ್ಲಿ ಹಿಂದೆ ಹೋಗ್ತಿರೋದು. ಇದು ಇದು ಎಷ್ಟೊಂದು ಇಲ್ಲಿ ಇದಾವ ನೋಡ್ರಿ ಡಿಸೈನ್ ಎಲ್ಲ. ಧೂಳ ಎಲ್ಲ ಏರ್ತಾರ್ರಿ ಅಲ್ಲಿ. ಮೂರ್ತಿ ಕೆತ್ತನೆ ನೋಡಿ ಚೆನ್ನಾಗಿದೆ. ಏನು ಇಲ್ರಿ ಹಂಗ ಕಟ್ಟಿಡು ಕ್ಯಾನ್ ಕಟ್ಕೋತಾರ್ರಿ ಸೊಂಟಿಗೆ. ಕ್ಯಾನ ಎಣ್ಣಿ ತಗೊಂಡ ಒಂದ್ ಸ್ಟೆಪ್ ಹತ್ಕೋತ ಹೋಗಿ. ಇಲ್ಲಿ ಮೊಘಲರ ದಾಳಿ ಆಗಿಲ್ಲ, ದಾಳಿ ಯಾವ ಆಗಿಲ್ರಿ. ಓಹ್, ಅಂದ್ರೆ ಇದು ಒಳಗಿದ್ದಕ್ಕಾಗಿ ಆಗಿಲ್ಲ. ಯಾವ ದೇವಸ್ಥಾನ ಈ ದೇವಸ್ಥಾನ ಅದಕ್ಕೆ ಚೆನ್ನಾಗಿದೆ ಈ ದೇವಸ್ಥಾನ. ಬಹುಶಃ ಇದು ಮತಾಂಧರಿಗೆ ಇದು ಕಣ್ಣಿಗೆ ಕಾಣದೇ ಇರೋ ಕಾರಣಕ್ಕ ಈ ದೇವಸ್ಥಾನ ಇನ್ನೂ ಚೆನ್ನಾಗಿದೆ. ಅದಕ್ಕೆ ಈ ದಾಳಿಗೆ ಒಳಗಾಗಿಲ್ಲ, ಇನ್ನೂ ಚೆನ್ನಾಗಿದೆ ದೇವಸ್ಥಾನ. ಅಂದ್ರೆ ಯಾವುದು ಮೂರ್ತಿಗಳು ಏನೂ ತೊಂದರೆ ಆಗಲ್ಲ, ಎಲ್ಲ ಅದಾವ ಸೇಮ್. ನಾನು ಎಷ್ಟು ವಿಡಿಯೋಗಳು ಮಾಡಿದ್ದೀನಿ, ಎಲ್ಲ ದೇವಸ್ಥಾನ ದಾಳಿ ಆಗಿದ್ದು ಕಾಣಿಸ್ತಿದ್ದು. ಇದೇ ಫಸ್ಟ್ ಟೈಮ್ ನೋಡಿ ದೇವಸ್ಥಾನದ ಯಾವುದು ಭಾಗಗಳು ಎಲ್ಲ ಯಥಾಸ್ಥಿತಿಯಾಗಿ ಉಳ್ಕೊಂಡಿದ್ದಾವೆ. ಪೂಜಾರಿ ಮಾಡ್ತಾರ್ರಿ, ಗುರು ಪೂಜಾರಿ ಅಂತ. ಇಲ್ಲೇ ಇರ್ತಾರ್ರಿ. ವರ್ಷ ಚೇಂಜ್ ಆಕತ್ರಿ. ವರ್ಷಕ್ಕೆ ಸ್ನೇಹಿತರೆ, ಈ ಮಂದಿರದ ಹಿಂಭಾಗದಲ್ಲಿ ಪಾರ್ವತಿ ದೇವಿಯ ಮಂದಿರ ಇದೆ. ಇದಕ್ಕೆ ಆನಂದ ನಾಯಕಿ ದೇವಿ ಅಂತ ಕೊಟ್ಟಿದ್ದಾರೆ ಹೆಸರು. ಆನಂದ ನಾಯಕಿ ಏಕಂತ ಅನ್ನೋದು ನನಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಹಿಸ್ಟ್ರಿ ಕೇಳೋಣ. ಅದು ಈ ಹೆಸರು ಕೇಳ್ತಾ ಇರೋದು ನಾನು ಫಸ್ಟ್ ಟೈಮ್. ಇದು ಕಾಶಿಯಿಂದ ಬಂದಂತ ದೇವಿ ಮೂರ್ತಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೋಡೋಣ ದೇವಿ ಮೂರ್ತಿನು. ಆನಂದ ನಾಯಕಿ ದೇವಿ ಹೆಸರು ಬಂದಿರೋದ್ರ ಒಳಗೆ ಹೋಗ್ತಾ ಇದ್ದೀವಿ. ಇದು ಗುಹೆಯಲ್ಲಿದೆ. ಗುಹೆ ಒಳಗೆ ಹೋಗಿ ನೋಡೋಣ. ನೋಡಕ್ ಹೊರಗೆ ಅನ್ಸುತ್ತೆ ನೋಡಿ. ಇದು ಕಲ್ಲನ್ನು ಕೆತ್ತಿದ್ದಾರೆ. ಕತ್ತಿ ದೇವಸ್ಥಾನ ಮಾಡಿದ್ದಾರೆ. ಇದು ಗುಹೆಯಲ್ಲಿದೆ ದೇವಸ್ಥಾನ. ದೇವಿ ಮಂದಿರ ಗುಹೆಯಲ್ಲಿ ಇರೋದು ಬಹಳ ಅಪರೂಪ. ಇದು ನನಗೆ ಸಿಗ್ತಾರೋ ಫಸ್ಟ್ ಟೈಮ್. ಇದು ನನಗೂ ನೋಡಿ ಗುಹೆಯಲ್ಲಿದೆ. ಇವರು ನಮ್ಮ ನೋಡಿ ಕಲ್ಲುಗಳನ್ನು ಯಾವ ರೀತಿ ಮಾಡಿದಾರೆ, ಪೇಂಟ್ ಮಾಡಿಬಿಟ್ಟಾರೆ. ಇವರು ನಮ್ಮ ಪ್ರವೀಣ್ ತೋಟಗೊಪ್ಪ ಅಂತ ಹೇಳಿ ಅದನ್ನೇ ಅವರು. ಇವರು ಬಡಿಗೇರ ಅಂತ ಹೇಳಿ ಸ್ಥಳೀಯರು. ಅವ್ರು ನಮ್ಗೊಂದು ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇದು ಆನಂದ ನಾಯಕಿ ದೇವಿಯ ಮೂರ್ತಿ. ಇದ್ರ ಟಾರ್ಸ್ತಂದ್ರಿ ದೇವಿಯ ಮೂರ್ತಿ. ಆನಂದ ನಾಯಕಿ ದೇವಿ ಪಾರ್ವತಿ ದೇವಿಯ ಭಾಗವೇ.
ದೇವಿ ದರ್ಶನ ಮಾಡಿ ಖುಷಿ ಆಯ್ತು. ಇಲ್ಲ ಗುಹೆ ಇದೆ ಅಂತದ, ಗುಹೆ ನೋಡೋಣ. ಗುಹೆದಾಗ ಇದ್ದೀವಿ, ಅದ್ರ ಮತ್ತೊಂದು ಸಣ್ಣ ಗುಹೆ ಇದೆ. ಸ್ನೇಹಿತರೆ, ಈಗ ನಾನು ತೋರಿಸ್ತಾರಂತದ್ದು ಗುಹೆ ಕಾಶಿಯಿಂದ ಬಂದಂತ ಗುಹೆ ಅಂತ ಹೇಳ್ತಾರೆ ಇಲ್ಲಿ ಸ್ಥಳೀಯರು. ತುಂಬಾ ಒಳಗಿದೆ ಅಂತ ಇದು. ಒಳಗೆ ಹೋಗ್ಬೇಕಂದ್ರೆ ನಮ್ಮ ದೇಹ ಅಷ್ಟು ಇಲ್ಲ. ಇದು ಗುಹೆ ಹೋಗಿಲ್ಲ ಅಂತ ಒಂದ್ 7 ಜನ ಸಾಧುಗಳು ಎಷ್ಟೋ ವರ್ಷಗಳ ಹಿಂದ್ಗಡೆ ಹೋದ್ರೆ ವಾಪಸ್ ಬಂದಿಲ್ಲ ಅಂತ. ಎಷ್ಟು ಗೊತ್ತಿಲ್ಲ ನನಗೆ. ಇಲ್ಲಿ ಸ್ಥಳೀಯರು ಅವ್ರ ಕಾಳಿಂಗ ಬಡಿಗರ್ ಹೇಳಿದಂತ ಮಾಹಿತಿನ ನನಗೆ ಸಿಗ್ತದು. ಮತ್ತೆ ಇಲ್ಲೊಂದು ನೋಡಿ, ಸಣ್ಣಗೆ ನೀರು ಜಿಗುತ್ತಾ ಇದೆ, ಸಣ್ಣಗೆ. ಅಳತೆ ಒಳಗೂ ಹಿಂಗ ಇದೆ ಸೇಮ್. ಅಳತೆ ಒಳಗೆ ಇದೇ ರೀತಿ ಗುಹೆಯಲ್ಲಿ ಒಂದು ಲಿಂಗ ದೇವಸ್ಥಾನ ಇದೆ. ಪೂರ್ತಿ ಗುಹೆ ಇದೆಯಪ್ಪ, ಏನಿಲ್ಲ, ನೋಡ್ಬೇಕು, ಒಳಗೆ ಹೋಗ್ಬೇಕು. ಸರಿ, ಮತ್ತೆ ಶ್ರೀರಾಮಚಂದ್ರನ ತೀರ್ಥ ನೋಡಕ್ ಹೋಗೋಣ ನೆಕ್ಸ್ಟ್. ಇದು ಆನಂದ ನಾಯಕಿಯ ದೇವಸ್ಥಾನ ಮುಂದೆ ಇರುವಂತ ದೀಪಕಂಬ. ಶಿವನ ದೇವಸ್ಥಾನ ಮುಂದೆ ದೊಡ್ಡದಿತ್ತು. ಇದು ಸ್ವಲ್ಪ ಸಣ್ಣದ, 25 ಫೂಟ್ ಅಷ್ಟೇ ಇದೆ, ಚಿಕ್ಕದಿದೆ. ಇಲ್ಲಿ ತ್ರಿವಿಕ್ರಮ ಸ್ವಾಮಿ ಪ್ರಸನ್ನ ಅಂತ ದೇವಸ್ಥಾನ ಅಂತಿದೆ. ಇಲ್ಲಿ ಒಬ್ಬೊಬ್ರು ಸ್ವಾಮೀಜಿ ಇದ್ರತ್ತ, ತ್ರಿವಿಕ್ರಮ ಸ್ವಾಮೀಜಿ ಅಂತ. ನಾವು ಈ ಒಂದು ವಿಷಯ, ಅವರು ಸಮಾಧಿ ಮಾಡಿದಂತ ಸ್ಥಳ ಸ್ವಾಮೀಜಿ ಅವ್ರದ್ದು. ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ರಣ ವಿಕ್ರಮ ಅಂತ ಒಂದು ಸಿನಿಮಾ ನಾವು ನೋಡಿದೀವಿ ಎಲ್ಲರೂ. ಆ ಸಿನಿಮಾದಲ್ಲಿ ಈ ರಾಮತೀರ್ಥ ನಗರದ ಗ್ರಾಮದಲ್ಲೇ ಕೆಲವೊಂದು ದೃಶ್ಯಗಳನ್ನ ಚಿತ್ರೀಕರಣ ಮಾಡಿದ್ದಾರೆ. ಅದಕ್ಕೆ ವಿಕ್ರಮ ತೀರ್ಥ ಅಂತ ಹೆಸರು ಕೊಟ್ಟಾರೆ. ಆದ್ರೆ ವಿಕ್ರಮ ತೀರ್ಥ ಅಂತ ಅನ್ನೋಕಿದ್ರೆ ಇದು ರಾಮತೀರ್ಥ ಹೆಸರನ್ನೇ ವಿಕ್ರಮ ತೀರ್ಥ ಅಂತ ತಗೊಂಡಾರೆ. ಅದರಲ್ಲಿ ಕಥೆಯಲ್ಲಿ ಬರುವಂತ ಆ ನಾಯಕನ ಹೆಸರು ವಿಕ್ರಮನ ಈ ಸ್ವಾಮಿ ಹೆಸರನ್ನೇ ಅವರು ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನಾನು ಹೇಳೋಕೆ ಖುಷಿ ಪಡ್ತೀನಿ. ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರಣವಿಕ್ರಮ ಚಿತ್ರದಲ್ಲಿ ಅವರು ಇಲ್ಲಿ ಬಂದು ಒಂದಿನ ವಸತಿ ಮಾಡಿ ಮತ್ತೆ ಇಲ್ಲಿ ಅವರು ಒಬ್ಬರು ಮನೆಯಲ್ಲಿ ಊಟ ಮಾಡಿ ಸಾಕಷ್ಟು ಇದ್ದೋಗಿದ್ರಂತ ಪುನೀತ್ ರಾಜ್ಕುಮಾರ್ ಈ ಗ್ರಾಮದಲ್ಲಿ. ಇದು ಇಲ್ಲಿ ಮಂಗಲ ಕಾರ್ಯಗಳು ಮಾಡ್ಬೋದು ಮತ್ತು ವಿಶೇಷ ಕಾರ್ಯಕ್ರಮಗಳು ಇರ್ಬೋದು. ಯಾವ್ದಾದ್ರು ನಾವು ಕುಟುಂಬ ಸಮೇತ ಒಂದು ಕಾರ್ಯಕ್ರಮ ಮಾಡಕ್ಕೂ ಒಳ್ಳೆ ಸ್ಥಳ. ಆಮೇಲೆ ಶುಭ ಸಮಾರಂಭಗಳಿಗೂ ಒಳ್ಳೆ ಸ್ಥಳ ಇದೆ. ಆಮೇಲೆ ಇಲ್ಲಿ ಅನ್ನ ಛತ್ರನೂ ಎಲ್ಲ ಇದೆ ವ್ಯವಸ್ಥೆ. ಆದ್ರೇನು ದಾಸೋಹ ಇಲ್ಲ. ಇಲ್ರಿ. ದಾಸೋಹ ಇಲ್ಲ. ಬಟ್ ನಾರ್ಮಲ್ ಆಗಿ ನಾವು ಏನಾದ್ರು ಕಾರ್ಯಕ್ರಮ ಮಾಡ್ಬೋದು ಇಲ್ಲಿ, ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ. ಅಮಾವಾಸ್ಯೆ ದಿವಸ ಇರ್ತೈತ್ರಿ. ಅಮಾವಾಸ್ಯೆ ದಿವಸ ಪ್ರಸಾದ ವ್ಯವಸ್ಥೆ ಇರುತ್ತೆ. ಸ್ನೇಹಿತರೆ, ಇನ್ನೊಂದು ವಿಶೇಷ ಸ್ಥಳಕ್ಕೆ ಬಂದಿದ್ದೀನಿ ಇಲ್ಲಿ. ನಾನು ಆಕ್ಚುಲಿ ರಾಮತೀರ್ಥಕ್ಕೆ ಹೋಗ್ಬೇಕಾಯ್ತು, ಒಳಗೆ ಅಲ್ಲಿ ರಾಮ ಹೊಂಡಕ್ಕೆ ಹೋಗ್ಬೇಕಾಯ್ತು. ಆದ್ರೆ ಇಲ್ಲೊಂದು ವಿಶೇಷ ಪರ್ವತ ತೋರಿಸ್ತೀನಿ. ಇದು ಕಪ್ಪು ಶಿಲೆಯ ಒಂದು ಪರ್ವತ ಕಾಣುತ್ತಲ್ಲ, ಇದಕ್ಕೆ ಅಕ್ಷಯ ಪರ್ವತ ಅಂತ ಹೆಸರು ಇದ್ರದ್ದು. ರಾಮತೀರ್ಥದ ರಾಮಲಿಂಗೇಶ್ವರ ದೇವಸ್ಥಾನ ಹಿಂದೆ ಇದೆ, ಆನಂದಬಾಯಿ ದೇವಿಯ ಮೂರ್ತಿಯ ಹಿಂದ್ಗಡೆ ಇದೆ. ಆದ್ರೆ ಇದ್ರ ವಿಶೇಷತೆ ಅಂದ್ರೆ ಹೇಳ್ತೀನಿ ಈ ಕತೆ. ಪೂರ್ತಿ ಮೇಲ್ಗಡೆ ಬಂದಿನ ಪರ್ವತ ಮೇಲೆ, ಚಿಕ್ಕ ಪರ್ವತ. ಈ ಕಲ್ಲಿನ ಮೂರ್ತಿ ಏನೋ ಒಂದು ಕಾಣಿಸುತ್ತೆ ನೋಡಿ, ಬಸವಣ್ಣನ ಮೂರ್ತಿ. ಇದ್ರದೇ ಕತೆ ಹೇಳ್ಬೇಕು ಇದನ್ನ. ನಾನು ನೆತ್ ಹೇಳ್ತೀನಿ ಪ್ರವೀಣ, ಶೂಟ್ ಮಾಡಕ್ಕೆ ಕಾಳಿಂಗ್ ಬಡಿಗರ್ ಅಂತ್ರಿ. ಇಲ್ಲ, ಏನ್ ಮಾಡ್ತೀರಿ ಎಜುಕೇಶನ್? ಕೆಲಸ ಮಾಡ್ತೇನ್ರಿ. ಹೌದಾ? ಈಗ ನೀವು ಅಕ್ಷಯ ಪರ್ವತ ಅಂತ ನೀವು ಹೇಳಿದ್ಮೇಲೆ ಇಲ್ಲಿ ಬಂದೆ. ಆಕ್ಚುಲಿ ದೇವಸ್ಥಾನ ಎಲ್ಲ ನೀವು ಅಡ್ಡಾಡಿ ತೋರಿಸ್ತಾ ಇದ್ರಿ, ಎಲ್ಲ ತೋರಿಸ್ತಾ ಇದ್ರಿ. ಅದಕ್ಕೆ ನೀವು ನನಗೆ ಈಗ ಅಕ್ಷಯ ಪರ್ವತ ಅಂತ ಹೇಳಿದ್ಮೇಲೆ ನನಗೆ ಖುಷಿ ಅನಿಸ್ತು. ಇದನ್ನ ಹೆಸರನ್ನ ಈ ತರದ್ದು ಯಾವಾಗ ಕೇಳಿಲ್ಲ. ಇದ್ರ ವೈಶಿಷ್ಟ್ಯತೆ ಅನ್ನೋದು ನಮ್ಮ ವೀಕ್ಷಕರಿಗೆ ಒಂದ್ಸಲ ಹೇಳ್ಬಿಟ್ರಿ ನೀವು, ಹೇಳಿ. ಅಂದ್ರಿ ಇದು ಅಕ್ಷಯ ಪರ್ವತ ಅಂತ್ರಿ. ಶಿವಾರಿ ಅಂದ್ರ ಪ್ರಚಂಡ ಸ್ಥಳ ಯಾವ್ದೈತಿ ಅಂದ ಕಳ್ಸಿದಂತ್ರಿ ನಂದಿಗೆ. ನಂದಿ ಬಂದ ಇಲ್ಲಿ ನಿಲ್ಸಿದಂತ್ರಿ ಸ್ಥಳ. ಇಲ್ಲಿ ಎಲ್ಲಾ ಪೈಲಾ ಜಿಂಕಿ ಇದು ಆಡ್ತಿದತ್ರಿ, ಹುಲಿ ಜಿಂಕಿ ಕೂಡಿ ಇಲ್ಲೇ ಚಲೋ ಅನ್ಸನ ಇಲ್ಲೇ ಬಂದ್ ನಿಲ್ಸಿತ್ರಿ. ನಂದಿ ಬಂದ್ ನಿಲ್ಸನ ಶಿವ ಬಂದ್ರಿ. ಆಮೇಲೆ ಶಿವ ಅಂದ್ರೆ ಶಿವ ಬಂದು ಅಂದ್ರೆ ರಾಮಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಶಿವ ಬಂದ್ ನಿಲ್ಸ್ತಾನೆ. ಇಲ್ಲಿ ಬಂದ್ ನಂದಿ ಕಳ್ಸ್ಯಾರ. ಫಸ್ಟ್ ಮೊದಲು ನದಿ ಇದೇ ನಂದಿ ಮೂಲ ವಿಗ್ರಹ ಇದೇ ಅಕ್ಷಯ ಪರ್ವತ ಒಟ್ಟ ಚೇಂಜ್ ಆಗಿಲ್ಲ. ಇದೈತ್ರಿ ಹಳಿ ಕಾಲದಿಂದ. ಈ ಮೂರ್ತಿ ಒಳಗೂ ಏನು ಬದಲಾವಣೆ ಆಗಿಲ್ರಿ? ಇಲ್ರಿ, ಅದೈತ್ರಿ, ಹಳಿದೈತ್ರಿ, ಓಲ್ಡ್ ಮಾಡಲ್ ಐತ್ರಿ. ಅಲ್ಲಿ ಬಂದ್ ನೆಲ್ಸಾನ. ಆಮೇಲೆ ರಾಮೇಶ್ವರ ಬಂದ್ರಿ. ರಾಮೇಶ್ವರ ಆಗಂದ್ರ ಪಾರ್ವತಿ ದೇವ್ರಿ. ಈಶ್ವರ ಇದ್ದ ರಾಮೇಶ್ವರ, ರಾಮನಿಂದ ಪೂಜೆ ಆದ ನಂತರ ರಾಮೇಶ್ವರ ಆಯ್ತು. ರಾಮ್ ಬಂದ್ ಹೋಗೋಣ ರಾಮೇಶ್ವರ. ಅಂದ್ರೆ ಈಶ್ವರ ದೇವಸ್ಥಾನ ಇದ್ದದ್ದು ರಾಮ್ ಬಂದ್ ಪೂಜೆ ಮಾಡಿದಕ್ಕೆ ರಾಮೇಶ್ವರ ಅಂತ ಇರ್ಬೇಕು. ಹೌದಲ್ರಿ? ರಾಮ್ ಬಂದ ಅದ್ ವನವಾಸಕ್ಕೆ ಹೋಗಿದ್ರಲ್ಲ, ಅವಾಗ ಬಂದ್ ಇಲ್ಲಿ ಶಿವ ಇದು ಸೀತಾ ಸಿಗ್ಲಿ ಅಂತಂದ ತಪಸ್ ಮಾಡ್ಕೊಂಡ್ ಹೋಗ್ಯಾನ್ರಿ.
ಓಹೋ ಅದ್ರ ಸಂಬಂಧ ರಾಮೇಶ್ವರ ಅಂತಂದ ಹೆಸರು ಇಟ್ಟಾರ್ರಿ. ರಾಮೇಶ್ವರ ಹಾ. ಅಂದ್ರೆ ನಂದಿ ಮೊದಲು ಇಲ್ಲಿ ಪೈಲ ನಂದಿ ಬಂದ್ ನಿಲ್ಸಿದ್ರು. ಅವನು ಶಿವನಿಗೆ ಆಹ್ವಾನ ಕೊಟ್ಟ ನಂತರ ಶಿವ ಬಂದು ಹಾ. ಅಲ್ಲಿ ನಿಲ್ಲಿಸ್ತಾನೆ. ಹಾ. ಆಮೇಲೆ ಪಾರ್ವತಿ ದೇವಿ ಪಾರ್ವತಿ. ಆನಂದ ನಾಯಕಿಯಾಗಿ ಬಂದ್ ನಿಲ್ಲಿಸ್ತಾರೇನ್ರಿ ಇಲ್ಲಿ? ಗೋವ್ಯಾದಾಗ ಬರ್ತಾರ್ರಿ ಗುಡ್ಡ ಹೊಡ್ಕೋತ. ಅವ್ರ ಅಂದ್ರೆ ದೇವ್ರ ಪೈಲ ರಾಮೇಶ್ವರ ರೀ. ಹ್ಮ್. ಅವ್ರು ಹೇಳ್ದ ಬಂದಾರ್ರಿ ಹಂಗ. ಹ್ಮ್. ಆಮೇಲೆ ಪಾರ್ವತಿ ದೇವಿ ಗುಡ್ಡ ಹೊಡ್ಕೋತ ಇಲ್ಲಿ ಬಂದಾರ್ರಿ. ಅಂದ್ರೆ ಈಗ ನಾವು ಗುಹೆ ತೋರಿಸಿದ್ವಿ ಆಗ ಆ ಗುಹೆ ಮೂಲಕ ಗೋವಿ ಮೂಲಕ ಬಂದಾರ. ಈಗ ಅವ್ರು ಕಾಶಿಗೆ ಹೋಗ್ತೈತೆ ಅನ್ನೋ ನಂಬಿಕೆ ಇರ್ತದ. ಅದೇನ್ ಒಳಗ್ ಹೋದಾರ ಗೊತ್ತಿರ್ಲಿಲ್ಲ, ನಮ್ಗೆ ಗೊತ್ತಿಲ್ಲ. ಹೌದಾ? ಯಾರು ಟ್ರೈ ಮಾಡಿಲ್ಲ? ಅಂದ್ರ ಹೇಳ್ತಾರ್ರಿ ಅವಾಗ ಸಾಧುದ್ ಹೋಗ್ಯಾರ ಹೇಳ್ತಾರ 7 ಜನ ರೀ. ಹ್ಮ್. ಅವ್ರು ಹೋಗಿದ್ದಂದ್ರ ವಾಪಸ್ ಬಂದಿದ್ ಗೊತ್ತಿಲ್ಲ. ಕಾಶಿ ಅಂದ್ರೆ ಇಲ್ಲಿಂದ ಸಮೀಪ ಇಲ್ಲ, 1800 ಕಿಲೋಮೀಟರ್ ಆಗತ್ರಿ. ಅದು ಒಳಗ್ ಹೋಗಿ ಯಾರು ನೋಡಿಲ್ರಿ ಇನ್ನತನ ಯಾರ. ಹ್ಮ್. ಪೈಲಾ ಅಂತ ಹೋಗಿರಂತ ಹೇಳ್ತಾರ್ರಿ ಯಾರ. ಹ್ಮ್. ವಾಪಸ್ ಯಾರು ಬಂದಿಲ್ಲ ಅಂತ. ಹೌದೇನ್ರಿ? ಸರಿ, ಮತ್ತ ರಾಮತೀರ್ಥ ಅಷ್ಟು ತೋರಿಸ್ರಿ. ಹಾ. ಸರಿ, ಇಲ್ಲಿ ನಾವು ರಾಮತೀರ್ಥ ಹೊಂಡಕ್ಕೆ ಹೋಗ್ತಾ ಇದ್ವಿ. ಹೆಂಗ್ರಿ? ಹಾ. ಹಾ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬ್ಯಾಸಿಗೆ ಒಳಗೆ ಎಷ್ಟು ನೀರು ಚೆನ್ನಾಗಿದೆ ನೋಡಿ. ಮೋಟ್ರ್ ಹಚ್ಚಿ ಹಂಗ ನೀರು ಜಗ್ಸಾತಾರ ಇಲ್ಲಿ. ಹಾ ರೀ, ಮಳೆಗಾಲದಾಗ ಇರ್ತಿರ್ಬೇಕಲ್ಲ. ಮಳೆಗಾಲದಾಗ ಪೈಲಾ ಇಲ್ಲಿ ನೀರ್ ಹೋದ ಪೂಜೆ ಮಾಡ್ತಿರ್ರಿ ದೇವ್ರಿಗೆ. ಬೇಸಿಗೆಯಾಗ ನೀರ್ ಇರ್ತಿದ್ದಿಲ್ರಿ ಬೋರ್ದಾಗ್ದು. ಇಲ್ಲಿಯೂ ನೀರ್ ಹೋದ ದೇವ್ರಿಗೆ ಪೂಜೆ ಮಾಡ್ತಿರ್ರಿ. ಈಗ ಸದ್ಯಕ್ಕೆ ಬಳಕೆ ಮಾಡೋದು ಹಾ. ಪೂಜೆಗೆ. ಈಗ ಮತ್ತೆ ಎಲ್ಲಿಯೂ ತರ್ತಾರೆ ಈ ಬೆಳಕಿಗೆ? ಬೆಳಕಿಗೆ ಬೋರ್ ಐತ್ರಲ್ಲ, ಬೋರ್ ಬೋರ್ದಾಗ ನೀರ್ ಇಲ್ಲಿ ಅಂದ್ರೆ ಬೇಸಿಗೆ ಕಾಲದಾಗ ಇಲ್ಲಿ ಬಾವ್ಯಾನ ಹೋಯ್ತಿರಿ. ಹೌದೇನ್ರಿ? ಸ್ನೇಹಿತರೆ, ಈಗ ಇಷ್ಟೆಲ್ಲ ನಾವು ರಾಮತೀರ್ಥದಲ್ಲಿರುವಂತ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದೀನಿ. ನೀವು ನೋಡೋಣ ಯಾರಾದ್ರೂ ಸ್ಥಳೀಯರು ಸಿಗ್ತಾರೆ. ಮತ್ತೆ ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರೋಂಥ ಜಾಗ ವಿಶೇಷವಾದದ್ದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ರಣವಿಕ್ರಮದ ಚಿತ್ರೀಕರಣ ಒಂದು ಆದಂಥ ಸ್ಥಳ. ಅಂದರೆ ಅದರಲ್ಲಿ ಒಂದು ನಾವು ಆ ದೃಶ್ಯ ಸಿನಿಮಾದೆಲ್ಲ ನೋಡ್ಬೋದು. ಒಂದು ಪೊಲೀಸ್ ಅಂತ ಬರ್ಕೊಂಡು ಬಂದಂಥ ಜೀಪ್ನ ಒಂದು ಬುಲೋರೋ ಗಾಡಿ ಕಾರ್ಗೆ ಡ್ಯಾಶ್ ಹೊಡಿಸುವಂಥದ್ದು, ಅದು ಪುಡಿ ಪುಡಿ ಆಗುತ್ತೆ. ನೋಡಿ ಪೊಲೀಸ್ ಪವರ್ ಹೇಗಿದೆ ಅಂತ ಪುನೀತ್ ರಾಜ್ಕುಮಾರ್ ಹೇಳುವಂಥ ಡೈಲಾಗ್ ಏನೈತಿಲ್ಲ, ಆ ದೃಶ್ಯ ಚಿತ್ರೀಕರಣ ಆದಂಥ ಸ್ಥಳವೇ ಇದು. ಇದು ರಾಮತೀರ್ಥ, ಅಥಣಿ ತಾಲೂಕಿನ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸ್ಥಳ. ನಮಗೆ ಅಲ್ಲಿ ಮುಂದೆ ಹೋಗೋಕೆ ದಾರಿ ಇಲ್ಲ ಅನ್ನೋಂತಲೇ ದೂರಿಂದ ನಿಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆಯವರು ಬಂದು ಹೋದಂಥ ಸ್ಥಳ ರಾಮತೀರ್ಥ, ರಾಮೇಶ್ವರ ದೇವಸ್ಥಾನ ಮತ್ತು ಆನಂದ ನಾಯಕಿ ದೇವಿ ಮತ್ತು ಅಕ್ಷಯ ಪರ್ವತ, ನಂದಿ ಮಹಾರಾಜರು ಬಂದು ಹೋದಂಥ ಸ್ಥಳದ ಬಗ್ಗೆ ಆಯ್ತು, ರಾಮ ಹೊಂಡ ಆಯ್ತು, ಎಲ್ಲ ಸಾಕಷ್ಟು ವಿವರಗಳನ್ನ, ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಬಾದಾಮಿ ಚಾಲುಕ್ಯರ ಈ 7ನೇ ಶತಮಾನದ ಈ ದೇವಸ್ಥಾನ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಈ ವಿಡಿಯೋದಲ್ಲಿ ಈ ಸ್ಥಳಕ್ಕೆ ಹೇಗೆ ಬರಬೇಕು ಅಂತ ವಿಚಾರ ಮಾಡಿದ್ರೆ, ನೀವು ಅಥಣಿಯಿಂದ ಗುಡ್ಡಾಪುರಕ್ಕೆ, ಅಂದ್ರೆ ದಾನಮದೇವಿ ಗುಡ್ಡಾಪುರಕ್ಕೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಸುಮಾರು 29 ಕಿಲೋಮೀಟರ್ ಬಂದು ಮತ್ತೆ 3 ಕಿಲೋಮೀಟರ್ ಒಳಗಡೆ ಬಂದ್ರೆ ರಾಮತೀರ್ಥ ಅಂತ ಗ್ರಾಮಕ್ಕೆ ಬಂದು, ಈ ಗ್ರಾಮದ ಮಧ್ಯದಲ್ಲಿ ಇರುವುದಂತ ದೇವಸ್ಥಾನ. ಯಾರು ಹೆಚ್ಚು ಕೇಳೋ ಅವಶ್ಯಕತೆ ಇಲ್ಲ, ನೇರವಾಗಿ ಬರ್ಬೋದು. ಆದ್ರೂ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಬಗ್ಗೆ ಲೊಕೇಶನ್ ಹಾಕಿರ್ತೀನಿ. ದಯವಿಟ್ಟು ಇದನ್ನ ನೋಡ್ಕೊಂಡು ಯಾರು ಬೇಕಾದ್ರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಸುಮಾರು 7ನೇ ಶತಮಾನದ ಈ ದೇವಸ್ಥಾನ ನೋಡುವುದು ಬಹಳ ಅಪರೂಪ. ಅದಕ್ಕಾಗಿ ನಮ್ಮ ಇವತ್ತಿನ ದಿವಸ ನಮಗೆ ಇಲ್ಲಿ ಬಂದು ನಮ್ಮ ವಿಡಿಯೋ ಮಾಡಕ್ಕೆ ಇವರು ಸಹಾಯ ಮಾಡಿದ್ರು, ಕಾಳಿಂಗಪ್ಪ ಮತ್ತು ಬಡಿಗರ್ ಅಂತ. ಹಾಗೆ ನಮ್ಮ ಪ್ರವೀಣ್ ಕೌಟ್ಕಪ್ಪ ಅಂತ ಇವರು ಅಥಣಿಯವರು, ಅದಕ್ಕೆ ಪ್ರವೀಣ್ ಕೌಟ್ಕಪ್ಪ ಅಂತೇಳಿ ಇವರು ಸಹಿತ ನನಗೆ ಅಥಣಿಯಿಂದ ಕರ್ಕೊಂಡ್ಬಂದು ಈ ವಿಡಿಯೋ ಮಾಡಕ್ಕೆ ಸಹಾಯ ಮಾಡಿದ್ದಾರೆ. ಇವರಿಬ್ಬರಿಗೂ ನನ್ನ ಮನಸ್ಪೂರ್ವಕ ಧನ್ಯವಾದಗಳು. ಈ ವಿಡಿಯೋನ ಪೂರ್ತಿಯಾಗಿ ನೀವು ವೀಕ್ಷಿಸೋದಕ್ಕೆ ನಿಮಗೂ ಸಹಿತ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.